ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳಿಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೋ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ವಿರೋಧ ಪಕ್ಷದ ನಾಯಕರನ್ನ ಶಾಡೋ ಪಿಎಂ ಅಂತ ಕರೀತಾರೆ. ಆದರೆ ಪ್ರಧಾನಮಂತ್ರಿಗಳು ಎಲ್ಲೋ ಒಂದು ಕಡೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರಾ ಎನ್ನುವ ಪ್ರಶ್ನೆ ಇಲ್ಲಿ ಸೃಷ್ಟಿಯಾಗಿದೆ. ಮಾತ್ರವಲ್ಲ, ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು. ಆದರೆ ಅವರಿಗೆ ಎರಡನೇ ಲೈನ್ನಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಾಹುಲ್ ವಿಚಾರವಾಗಿ ಶಿಷ್ಟಾಚಾರ ಉಲ್ಲಂಘಿಸ್ತಾ ಕೇಂದ್ರ ಸರ್ಕಾರ ಹಾಗಾದ್ರೆ ದೆಹಲಿಯಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ವೇಳೆ ಹಿಂಬದಿ ಸೀಟಿನ ವ್ಯವಸ್ಥೆ ಮಾಡಿದ್ದಾರೆ. ಹಿಂಬದಿ ಸೀಟಿನ ವ್ಯವಸ್ಥೆ ಪ್ರೋಟೋಕಾಲ್ ಪ್ರಕಾರ ವಿಪಕ್ಷದ ನಾಯಕ ಅಂದ್ರೆ ವಿಪಕ್ಷ ನಾಯಕ ಮೊದಲ ಸಾಲಿನಲ್ಲಿ ಕೂತ್ಕೋಬೇಕಾಗಿತ್ತು. ಆದರೆ ಒಲಿಂಪಿಕ್ ವಿಜೇತರೊಂದಿಗೆ ಎರಡನೇ ಸಾಲಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ದೇಶವನ್ನು ಉದ್ದೇಶಿಸಿ 98 ನಿಮಿಷಗಳ ಕಾಲ ಪ್ರಧಾನಿ ಮೋದಿ ಭಾಷಣ ಮಾಡಿದ್ದಾರೆ. ಕೇಂದ್ರದ ನಡೆ ವಿರುದ್ಧ, ಈ ಶಿಷ್ಟಾಚಾರ ಉಲ್ಲಂಘನೆ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಮೊದಲ ಸಾಲಿನಲ್ಲಿ ಆಸೀನರಾಗಿದ್ದರು ಸಚಿವೆ ನಿರ್ಮಲಾ ಸೀತಾರಾಮನ್, ಶಿವರಾಜ್ ಸಿಂಗ್ ಚೌಹಾಣ್, ಅಮಿತ್ ಶಾ, ಜೈಶಂಕರ್. ಹೀಗೆ ರಾಹುಲ್ ಗಾಂಧಿ ಎರಡನೇ ಸಾಲಿನಲ್ಲಿ ಕುಳಿತಿದ್ದಂಥ ವಿಡಿಯೋ, ಫೋಟೋ ವೈರಲ್ ಆಗಿದೆ. ಇದಕ್ಕೆ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಒಬ್ಬ ಶಾಡೋ ಪಿಎಂ, ಈ ಪ್ರಧಾನಿಯನ್ನು ಹೊರತುಪಡಿಸಿ ದೇಶದಲ್ಲಿ ಪ್ರಧಾನಿಯನ್ನ ಹೊರತುಪಡಿಸಿ ಇರುವಂತಹ ಎರಡನೇ ಜಾಗ ಯಾವುದು ಅಂತ ಹೇಳಿದ್ರೆ ಅದು ವಿರೋಧ ಪಕ್ಷದ ನಾಯಕನ ಸ್ಥಾನ. ಪ್ರಧಾನಮಂತ್ರಿಗೆ ಸರಿಸಮನಾಗಿ ಬಲ್ಲಂಥ ಸಂವಿಧಾನದಲ್ಲಿ ಅವಕಾಶಗಳನ್ನು ನೀಡಲಾಗಿದೆ. ಸಂವಿಧಾನದಲ್ಲಿ ವಿರೋಧ ಪಕ್ಷದ ನಾಯಕನನ್ನ ಶಾಡೋ ಪಿಎಂ ಅಂತ ಕರೀತಾರೆ. ಆದರೆ ಇಂಥ ಶಾಡೋ ಪಿಎಂ ಅನ್ನ ಎರಡನೇ ಸಾಲಿನಲ್ಲಿ ಕುಳಿಸಿ ಅಥವಾ ಕುಳ್ಳಿರಿಸಿ ಅಗೌರವ ತೋರಿಸ್ತಾ ಇದೆಯಾ ಕೇಂದ್ರ ಸರ್ಕಾರ ಅನ್ನೋದು. ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ಅನೇಕರು ಮಾತನಾಡ್ತಾ ಇದ್ದಾರೆ. ನೋಡಿ, ಒಂದು ಪ್ರೋಟೋಕಾಲ್ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಕಚೇರಿಯಿಂದ ಗ್ರಾಮ ಪಂಚಾಯಿತಿ ಕಚೇರಿವರೆಗೂ ಕೂಡ ಒಂದು ಶಿಷ್ಟಾಚಾರ ಅಂತ ಮಾಡ್ಕೊಂಡಿದ್ದೇವೆ. ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಯಾವ ಗೌರವವನ್ನು ಕೊಡಬೇಕು, ಹೇಗೆ ನಡೆದುಕೊಳ್ಬೇಕು ಅಂತ ನಮಗೆ ನಾವೇ ರೂಲ್ಸ್ ಮಾಡ್ಕೊಂಡಿದ್ದೇವೆ. ನಮಗೆ ನಾವೇ ಕೆಲವಷ್ಟು ರೂಲ್ಸ್ಗಳನ್ನು, ನಿಬಂಧನೆಗಳನ್ನು ಹಾಕಿಕೊಂಡಿದ್ದೇವೆ. ಈ ದೇಶದ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನ ತಮ್ಮ ಗೌರವವನ್ನು, ತಮ್ಮ ಸ್ಥಾನವನ್ನು ಗುರುತಿಸಿದೆ, ಅವಕಾಶವನ್ನು ಕೊಟ್ಟಿದೆ. ಆದರೆ ಪ್ರಧಾನಮಂತ್ರಿ ಕಚೇರಿಯಿಂದಲೇ ಇಂಥ ನಡವಳಿಕೆ ಇದೆಯಲ್ಲ, ಇದು ಆಕ್ಷೇಪಾರ್ಹ ನಡವಳಿಕೆ. ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಥವಾ ಈ ಧ್ವಜಾರೋಹಣ ಆಯೋಜಕರಿಂದ ಸರ್ಕಾರವೇ ಯಾಕೆ ಈ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ? ಮಂತ್ರಿಮಂಡಲದ ಸಚಿವರು ಮುಂದೆ ಕೂತ್ಕೊಳ್ತಾರೆ, ಮೊದಲನೇ ಸಾಲಿನಲ್ಲಿ ಅವ್ರು ಕೂತ್ಕೊಳ್ತಾರೆ, ಅವ್ರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಆದರೆ ವಿಪಕ್ಷ ನಾಯಕನಿಗೆ ಅವಕಾಶವಿಲ್ಲ ಅಂತ ಹೇಳಿದ್ರೆ ಏನರ್ಥ? ಈಗಾಗಲೇ ದೇಶದಲ್ಲಿ ಅನೇಕ ರೀತಿಯ ಚರ್ಚೆಗಳು ಚಾಲ್ತಿಯಲ್ಲಿವೆ. ಏಕಮೇವ ವ್ಯಕ್ತಿಯ ವಿಜೃಂಭಣೆ ಎನ್ನುವ ಮಟ್ಟದಲ್ಲಿ ಅನೇಕರು ಮಾತನಾಡ್ತಾರೆ. ಆದರೆ ರಾಹುಲ್ ಗಾಂಧಿ ಕೂಡ ಸಂವಿಧಾನಬದ್ಧವಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ರಾಹುಲ್ ಗಾಂಧಿಯನ್ನು ಕೂಡ ಜನ ಈ ಸ್ಥಾನಕ್ಕೆ ಬಂದು ಕೂರಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ, ಜನರಿಂದ ಗೆದ್ದು ವಿರೋಧ ಪಕ್ಷದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪ್ರಧಾನಿ ಹೇಗೆ ಜನರಿಂದ ಗೆದ್ದು ಪ್ರಧಾನಮಂತ್ರಿಯಾಗಿದ್ದಾರೋ ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಗೌರವವನ್ನು, ಆ ಸ್ಥಾನಮಾನವನ್ನು, ಆ ಶಿಷ್ಟಾಚಾರವನ್ನು ಪಾಲಿಸಬೇಕಾಗುತ್ತೆ. ಇಲ್ಲಿ ಹೇಗೆ ಲೋಪ ಆಯ್ತಾ? ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಲಾಯ್ತಾ? ಗಮನಕ್ಕೆ ಬರಲಿಲ್ವಾ? ವಿರೋಧ ಪಕ್ಷಗಳ ಕಡೆಗಣನೆಗೆ ಇದು ಒಂದು ಉದಾಹರಣೆ ಅಂತ ತೆಗೆದುಕೊಳ್ಬೇಕಾ? ಅನೇಕ ರೀತಿಯ ಪ್ರಶ್ನೆಗಳಿದ್ದಾವೆ. ಆದರೆ ಸದ್ಯಕ್ಕಂತೂ ಈ ವಿಚಾರ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ? ರಾಹುಲ್ ಗಾಂಧಿ ಅವರನ್ನು ಎರಡನೇ ಸಾಲಿನಲ್ಲಿ ಕೂರಿಸಿರೋದಕ್ಕೆ ಏನು ಸ್ಪಷ್ಟನೆ ಕೊಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ
ನಮ್ಮ ಪ್ರತಿನಿಧಿ ಕೊಲೀಗ್ ಪ್ರಭು ನೀಡ್ತಾರೆ. ಪ್ರಭು, ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಶಿಷ್ಟಾಚಾರ ಅಂತ ಮಾಡ್ಕೊಂಡಿದ್ದೀವಿ, ನಮಗೆ ನಾವು ನಿಬಂಧನೆಗಳನ್ನು ಹಾಕ್ಕೊಂಡಿದ್ದೀವಿ. ಪ್ರಧಾನಮಂತ್ರಿ ಕಚೇರಿಯಿಂದ ಒಂದು ಗ್ರಾಮ ಪಂಚಾಯತ್ ಕಚೇರಿವರೆಗೂ ಕೂಡ ಅವರವರ ಸ್ಥಾನಕ್ಕೆ ಯೋಗ್ಯತೆಗೆ ಬೇಕಾದಂಥ ಸ್ಥಾನಮಾನಗಳನ್ನು ಗುರುತಿಸ್ಕೊಂಡಿದ್ದೇವೆ. ಆ ಹೈರಾರ್ಕಿ ಇರಲೇಬೇಕು, ಶಿಷ್ಟಾಚಾರ ಪಾಲನೆ ಆಗಲೇಬೇಕು. ಆದರೆ ಇಲ್ಲಿ ಒಬ್ಬ ಜನರಿಂದ ಆಯ್ಕೆಯಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಸಂವಿಧಾನಬದ್ಧವಾದಂಥ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ. ಆದರೆ ಅವರನ್ನ ಕಡೆಗಣನೆಗೆ ಕಾರಣ ಏನು? ಇದು ಗಮನಕ್ಕೆ ಬಾರದೆ ನಡೆದು ಹೋಗಿದೆಯಾ ಅಥವಾ ಶಿಷ್ಟಾಚಾರ ಉಲ್ಲಂಘನೆ ಮಾಡುವಂಥ ಉದ್ದೇಶವನ್ನು ಕೇಂದ್ರ ಹೊಂದಿತ್ತಾ? ಸಚಿವ ಸಂಪುಟದ ಮಂತ್ರಿಗಳಿಗೆ ಅವಕಾಶ ಇರುತ್ತೆ, ಬಟ್ ವಿರೋಧ ಪಕ್ಷದ ನಾಯಕನಿಗೆ ಅವಕಾಶವಿಲ್ಲ ಅಂದರೆ ಏನರ್ಥ? ಯಾವ ರೀತಿ ಚರ್ಚೆಗಳು ಸೃಷ್ಟಿಯಾಗಿದೆ ಈ ಘಟನೆ ನಡೆದ ನಂತರದಲ್ಲಿ? ಖಂಡಿತ ದಶರಥ್, ಈಗ ಆ ರೀತಿಯಾದಂತಹ ಚರ್ಚೆಗಳು ಶುರುವಾಗ್ತಾ ಇದೆ. ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಪಕ್ಷಗಳು ಕೂಡ ಈ ಒಂದು ಬೆಳವಣಿಗೆಯನ್ನ ಅಥವಾ ರಾಹುಲ್ ಗಾಂಧಿಗೆ ಆಗಿರುವಂತಹ ಅವಮಾನವನ್ನ ಖಂಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು 78ನೇ ಸ್ವತಂತ್ರೋತ್ಸವದ ನಿಮಿತ್ತವಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು, ಸುದೀರ್ಘವಾಗಿ 90 ನಿಮಿಷಗಳ ಕಾಲ ಭಾಷಣವನ್ನು ಮಾಡಿದ್ರು. ಅದೆಲ್ಲವೂ ಕೂಡ ಓಕೆ, ಅದರ ಬಗ್ಗೆ ಎಲ್ರಿಗೂ ಕೂಡ ಗೌರವವಿದೆ. ಆದರೆ 10 ವರ್ಷಗಳಾದ್ಮೇಲೆ ಅಧಿಕೃತವಾಗಿ ಲೋಕಸಭೆಯಲ್ಲಿ ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಕೂತಿದೆ. ಅದರಲ್ಲೂ ರಾಹುಲ್ ಗಾಂಧಿ ಅವರನ್ನ ಸರ್ವಾನುಮತದಿಂದ ಅವರ ನಾಯಕರು ಆಯ್ಕೆಯನ್ನ ಮಾಡಿದ್ದಾರೆ. 99 ಸೀಟ್ಗಳನ್ನು ಕೂಡ ಕಾಂಗ್ರೆಸ್ ಈ ಬಾರಿ ಗಳಿಸಿದೆ. ಸಂಸತ್ನಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಅಬ್ಬರ ಆರ್ಭಟ ನಾವೆಲ್ಲೂ ಕೂಡ ನೋಡ್ತಾ ಇರ್ತೀವಿ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದೇ ಮಾತನ್ನ ಹೇಳ್ತಾ ಇದ್ರು, ಅವರಷ್ಟೇ ಟೀಕೆಯನ್ನ ಮಾಡಲಿ, ಟಿಪ್ಪಣಿಯನ್ನ ಮಾಡಲಿ, ಅವರೆಲ್ಲರೂ ಕೂಡ ನಮ್ಮ ಗೆಳೆಯರೇ, ವಿರೋಧ ಪಕ್ಷಗಳನ್ನು ನಾವು ಸ್ನೇಹಿತರಂತೆ ಕಾಣ್ತೀವಿ, ಅವ್ರನ್ನ ವೈರಿಗಳಂತೆ ನೋಡುದಿಲ್ಲ ಅಂತ ಹೇಳಿ. ಆದ್ರೆ ಈ ಘಟನೆ ಆದ್ಮೇಲೆ ಗೊತ್ತಾಗ್ತಾ ಇದೆ, ವಿರೋಧ ಪಕ್ಷಗಳನ್ನ ಅಥವಾ ವಿರೋಧ ಪಕ್ಷದ ನಾಯಕರನ್ನ ಕೇಂದ್ರ ಸರ್ಕಾರ ಯಾವ ಒಂದು ಮಾನದಂಡದ ಮೇಲೆ ನೋಡ್ತಾ ಇದೆ ಅನ್ನೋದು. ಯಾಕಂತ ಹೇಳಿದ್ರೆ ಇವತ್ತು ನೀವು ದೃಶ್ಯಗಳು ನೋಡಿದ್ರೆ ಅಥವಾ ಫೋಟೋಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ಒಲಿಂಪಿಕ್ಸ್ ವಿಜೇತರಿಗೆ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಮನು ಬಾಕರ್ ಇದ್ದಾರೆ, ಅದರ ಜೊತೆಗೆ ಸರ್ಬ್ರೂತ್ ಸಿಂಗ್ ಇದ್ದಾರೆ, ಶ್ರೀಜಿತ್ ಇದ್ದಾರೆ, ಹಾಕಿ ತಂಡದ ಕ್ಯಾಪ್ಟನ್ ಕೂಡ ಇದ್ದಾರೆ, ಫಾರ್ವರ್ಡ್ ಹಾಕಿ ತಂಡದ ಕ್ಯಾಪ್ಟನ್ ಕೂಡ ಇದ್ದಾರೆ. ಹಾಗಾಗಿ ಅವರ ಪಕ್ಕದಲ್ಲಿ ರಾಹುಲ್ ಗಾಂಧಿ ಅವರು ಕೂತಿದ್ದಾರೆ. ಅಂದ್ರೆ ಹಿಂದಿನಿಂದ 2ನೇ ಸಾಲಲ್ಲಿ ರಾಹುಲ್ ಗಾಂಧಿ ಕೂತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಬೇಸರ ತರಿಸ್ತಾ ಇದೆ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ವಿರೋಧ ಪಕ್ಷದ ನಾಯಕರಿಗೆ. ಯಾಕಂದ್ರೆ ಕುರ್ತಾ ಪೈಜಾಮ್ ಧರಿಸಿ ರಾಹುಲ್ ಗಾಂಧಿ ಅವರು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಬಂದಿದ್ರು, ಅದರಂತೆ ಅವರನ್ನ ಮೊದಲ ಸಾಲಿನಲ್ಲಿ ಕೂರಿಸಬೇಕಾಗಿತ್ತು ಪ್ರೋಟೋಕಾಲ್ ಪ್ರಕಾರ. ಆದ್ರೆ ಇಲ್ಲಿ ಅವರನ್ನ ಕೊನೆಯ ಅಂದ್ರೆ 2ನೇ ಸಾಲಿನಲ್ಲಿ ಕೂರಿಸಿರುವುದು ಸಾಕಷ್ಟು ವಿವಾದಕ್ಕೆ ಕಾರಣ ಕೂಡ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ರಾಜಕಾರಣ ಮಾಡುವುದಿದ್ರೆ ಏನಾದ್ರೂ ಕೂಡ ನೀವು ಚುನಾವಣೆ ಸಂದರ್ಭಗಳಲ್ಲಿ ಮಾಡಿ, ಆದ್ರೆ ಸ್ವತಂತ್ರೋತ್ಸವ ಸಂದರ್ಭದಲ್ಲೂ ಕೂಡ ನಿಮ್ಮ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಪ್ರಯೋಗ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಟ್ ಈಗ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಜನ ಕ್ಯಾಬಿನೆಟ್ ಸಚಿವರು, ಅಮಿತ್ ಶಾ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಮತ್ತು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕೂಡ ಮೊದಲ ಸಾಲಿನಲ್ಲಿ ಆಸನರಾಗಿರ್ತಾರೆ. ಅಂದ್ರೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು ನೀಡಲಾಗಿರುತ್ತೆ, ಸರಿ ಸಮಾನವಾಗಿ ಅವ್ರಿಗೂ ಕೂಡ ಅದೇ ಗೌರವವನ್ನು ಕೊಡಲಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ರಾಹುಲ್ ಗಾಂಧಿ ಅವ್ರನ್ನ ಮೊದಲ ಸಾಲಿನಲ್ಲೇ ಕೂರಿಸ್ತಾರೆ ಅಂತ ಹೇಳಿ. ಆದ್ರೆ ಆ ನಿರೀಕ್ಷೆಗಳನ್ನು ಕೂಡ ಈಗ ಕೇಂದ್ರ ಸರ್ಕಾರ ಹುಸಿ ಮಾಡಿದೆ. ಅವರೀಗ ಮೂಗಿಗೆ ತುಪ್ಪ ಸವರುವಂತ ಕೆಲಸವನ್ನ ಮಾಡ್ತಾರೆ, ಅಂದ್ರೆ ತೇಪೆ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಪಾತ್ರ ಇಲ್ಲ, ಅಥವಾ ಪ್ರಧಾನಿ ಮೋದಿ ಅವರ ಅಥವಾ ಅವ್ರ ಕಚೇರಿಯಿಂದ ಯಾವುದೇ ರೀತಿಯಾದಂತಹ ಆದೇಶಗಳು ಬಂದಿರೋದಿಲ್ಲ. ಇದನ್ನ ರಕ್ಷಣಾ ಸಚಿವಾಲಯವು ಕಂಪ್ಲೀಟ್ ಆಗಿ ಕಾರ್ಯಕ್ರಮದ ಆಯೋಜನೆ ಮತ್ತು ಅತಿಥಿಗಳ ಅಲ್ಲಿ ಆಸನಗಳನ್ನ ಮೀಸಲಿಡೋದು, ಇದು ಎಲ್ಲವನ್ನು ಕೂಡ ಇದೆಲ್ಲವನ್ನ ರಕ್ಷಣಾ ಸಚಿವಾಲಯ ನೋಡಿಕೊಳ್ಳೋದ್ರಿಂದಾಗಿ ಪ್ರಧಾನಿಯವರ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಸಬೂಬು ಹೇಳುವಂತ ಕೆಲಸವನ್ನ ಈಗ ರಾಜನಾಥ್ ಸಿಂಗ್ ಅವರು ಮಾಡ್ತಿದ್ದಾರೆ. ಅಂದ್ರೆ ಈ ಮೊದಲೇ ನಿಗದಿಯಾಗಿತ್ತು ಒಲಿಂಪಿಕ್ಸ್ ವಿಜೇತರನ್ನ ಅಲ್ಲಿ ಕೂರಿಸುವುದು, ಅವರಿಗೆ ಆಸನಗಳನ್ನ ಆಲ್ರೆಡಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಮೊದಲ ಸಾಲಿನಲ್ಲಿ ಅವಕಾಶ ಮಾಡಿಕೊಡೋಕ್ಕಾಗಿಲ್ಲ ಅನ್ನುವಂತ ಈ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಬಟ್ ಈ ಹಿಂದಿನ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಗಮನಿಸಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ವಿಪಕ್ಷದ ನಾಯಕಿಯಾಗಿದ್ರು. ಆ ಸಂದರ್ಭದಲ್ಲಿ ಬಹಳ ಗೌರವಯುತವಾಗಿ ವಿರೋಧ ಪಕ್ಷದ ನಾಯಕರನ್ನ ಅಟಲ್ ಜಿ ಅವರು ನಡೆಸಿಕೊಳ್ತಾ ಇದ್ರು. ಅವ್ರನ್ನ ಮುಂದಿನ ಸಾಲಿನಲ್ಲೇ ತಂದು ಕೂರಿಸುವಂತಹ ಕೆಲಸವನ್ನ ಅಟಲ್ ಜಿ ಅವರು ತಮ್ಮ ಪೂರ್ಣ ಅಧಿಕಾರಾವಧಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಈಗ ಬಂದಿರುವಂತಹ ನರೇಂದ್ರ ಮೋದಿ ಅವರು 3ನೇ ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ. ನೀವು ಹೇಳಿದಾಗ ಏಕಸ್ವಾಮ್ಯ ಅಥವಾ ಏಕಾಧಿಪತ್ಯದ ಒಂದು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರಾ? ವಿರೋಧ ಪಕ್ಷಗಳು ಕೇವಲ ಆರೋಪ ಟೀಕೆ ಮಾಡ್ಲಿಕ್ಕಷ್ಟೇನಾ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆ ಮೂಡ್ತಾ ಇದೆ.
ಬಟ್ ಈಗ ಕಾಂಗ್ರೆಸ್ ನಾವು ನೋಡಿದ್ರೆ 10 ವರ್ಷ ಹಿಂದೆ 2014ರಲ್ಲಿ ಏನು ಮ್ಯಾಂಡೇಟ್ ಕೂಡ ಬಂದಿರಲಿಲ್ಲ ಅವರಿಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಲಿಕ್ಕೆ. 44 ಅದಾದ್ಮೇಲೆ 2019ರಲ್ಲಿ 52 ಸ್ಥಾನಕ್ಕಿಂತ ಈಗ 99 ಸ್ಥಾನಗಳೊಂದಿಗೆ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ. ಆದರೆ ರಾಹುಲ್ ಗಾಂಧಿ ಅವರನ್ನ ಈ ರೀತಿಯಾಗಿ ಅವಮಾನಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಹಜವಾಗಿ ಈಗ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಇದು ಬೇಕು ಅಂತಲೇ ಮಾಡಿರೋದು ಅನ್ನೋದು ಕೂಡ ಇನ್ನೊಂದು ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಇದನ್ನ ಮತ್ತೆ ವಿರೋಧ ಪಕ್ಷಗಳು ಮುಗಿ ಬೀಳ್ತವೆ ಅನ್ನುವಂಥ ಒಂದು ಕಾರಣಕ್ಕೆ ಇದನ್ನ ರಕ್ಷಣಾ ಸಚಿವಾಲಯದ ಒಂದು ಹೆಸರಿನ ಮೂಲಕ ತೇಪೆ ಹಚ್ಚುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ದಶರಥ್, ಒಂದು ಹಿಂದಿನ ನಿದರ್ಶನವನ್ನ ನಿಮ್ಮ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೇನೆ. ಈ ಹಿಂದೆ ಏನು ನರೇಂದ್ರ ಮೋದಿ ಅವರ 3ನೇ ಬಾರಿಯ ಪ್ರಮಾಣವಚನ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ 3 ಸೇನೆಯ ಮುಖ್ಯಸ್ಥರಾಗಿರುವಂತಹ ಮುಕುಂದ ಏನಿದ್ದಾರೆ ನರವಣೆ ಆದರೆ ಅವ್ರನ್ನೂ ಕೂಡ ಈ ರೀತಿ ಅವಮಾನ ಮಾಡುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗಿತ್ತು ಅಥವಾ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆಗಿತ್ತು ಅನ್ನೋದು ಕೂಡ ಈ ಹಿಂದೆ ನಮ್ಮ ಕಣ್ಣು ಮುಂದಿರುವಂತಹ ಸಾಕ್ಷಿ. ಹಾಗಾಗಿ ಯಾಕಂದ್ರೆ ಅಲ್ಲೂ ಕೂಡ ಅಷ್ಟೇ ಅವರ ಒಂದು ಪ್ರಮಾಣವಚನ ಸಂದರ್ಭದಲ್ಲಿ ಎಲ್ಲ ನಾಯಕರಿಗೂ ಕೂಡ ಅವರು ಬೇಕಾಗೋದ್ರ ಅಥವಾ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗುವಂಥವ್ರಿಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ನ್ಯಾಯಮೂರ್ತಿಗಳು ಕೂಡ ಸಂದರ್ಭದಲ್ಲಿ ಬಂದಿದ್ರು, ರಾಷ್ಟ್ರಪತಿಗಳು ಕೂಡ ಮುಂದೆ ಹಾಜರಾಗಿದ್ರು. ಆದರೆ ಎಲ್ಲ ಸೇನೆ ಮುಖ್ಯಸ್ಥರನ್ನ ಅಲ್ಲಿ ಯಾವುದೋ ಒಂದು ಕಡೆ ಮೂಲೆ ಕಡೆ ಕೂರಿಸುವಂತಹ ಒಂದು ಕೆಲಸ ಕೂಡ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ನರೇಂದ್ರ ಮೋದಿ ವಿರುದ್ಧ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದ್ದು. ಬಟ್ ಅದಾದ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ ಅವರನ್ನ ಈ ರೀತಿಯಾಗಿ ಕೊನೆಯ 2ನೇ ಸಾಲಿನಲ್ಲಿ ಕೂರಿಸಿರುವುದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದು ಖಂಡಿತವಾಗಲೂ ವಿರೋಧ ಪಕ್ಷಗಳು ಅಷ್ಟೇ ಎಲ್ಲ ಜನಸಾಮಾನ್ಯರು ಮತ್ತೆ ಏನು ರಾಹುಲ್ ಗಾಂಧಿ ಅವರ ಅಭಿಮಾನಿಗಳು ನೇರವಾಗಿ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆಯನ್ನ ಮಾಡ್ತಿದ್ರೆ ಇದಕ್ಕೆ ಮೋದಿ ಅವರೇ ಸ್ವತಃ ಉತ್ತರ ಕೊಡಬೇಕು. ಲೋಕಸಭೆ ಅಥವಾ ವಿರೋಧ ಪಕ್ಷದ ನಾಯಕರು ನಿಮ್ಮ ಸ್ನೇಹಿತರು ಅಂತ ಹೇಳ್ತೀರಿ, ಬಟ್ ಇಲ್ಲಿ ವೈರ್ಯ ಹಾಗೆ ಟ್ರೀಟ್ ಮಾಡಿ ಸಹಜವಾಗಿ ಸರಣಿ ಪ್ರಶ್ನೆಗಳನ್ನ ಕೇಳುವ ಮೂಲಕ ಈಗ ಮುಜುಗರವನ್ನ ತರ್ತಾ ಇದ್ದಾರೆ ದಶರಥ್. ಎಸ್, ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.